ನಮಸ್ಕಾರ ರೀಪಾ, ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ? ನಾನು ನಿಮ್ಮ ದೀಪ. ನಿನ್ನೆ ಗೊಡ್ಚಿಮಲ್ಕಿ ಪಾಲ್ಸಿಂದ ವಿಡಿಯೋ ಹಾಕಿದ್ನಿ. ಒಂದಷ್ಟು ಜನ ನೋಡಿರಿ, ಒಂದಷ್ಟು ಜನ ನೋಡಿಲ್ಲ. ಹೋಗಲಿ ಬಿಡ್ರಿ. ಅದರದ ಮುಂದುವರೆದ ಭಾಗನ ಗೋಕಾಕ್ ಫಾಲ್ಸ್ ಅಂತ ಹೇಳಿ ಹಾಕಕತ್ತೇನೆ. ಗೊಡ್ಚಿಮಲ್ಕಿ ಫಾಲ್ಸ್ನಿಂದ ಒಂದು ಅರ್ಧ ತಾಸು ಅಷ್ಟೇ ದೂರ ಆಕತಿ. ಆಲ್ಮೋಸ್ಟ್ ಅಲ್ಲಿ ರೀಚ್ ಆಗಿದ್ದೇವೆ, ಅರ್ಧ ತಾಸಿನ ಒಳಗೆ ಆಗಿದ್ದೇವೆ. ಇಲ್ಲಿ ಹುಡುಗರನ್ನ ಕರ್ಕೊಂಡು ನೋಡ್ಬೇಕಂತ ಬಂದೀವಿ. ಇಲ್ಲೂ ನೋಡ್ರಿ, ನಮ್ಮನ್ನು ಬಿಟ್ಟ ಹಾದಿ ಕಂಡ ತಕ್ಷಣ ಓಡೇ ಬಿಟ್ಟಿದ್ದಾರೆ ಹುಡುಗರು. ನಿಲ್ರಿ, ನಾವು ಬರ್ತೇವಂದ್ರೆ ನಮ್ಮನ್ನು ಬಿಟ್ಟು ದೂರನ ಹೋಗ್ಬಿಟ್ರು. ಎಲ್ಲಿವರೆಗೂ ಓಡಾತಾರಂದ್ರೆ ನಮ್ಮನ್ನು ಬಿಟ್ಟು ಅಲ್ಲೇ ತಿನ್ಸಿನ ಅಂಗಡಿ ಅದಾವ್ರಿ, ಅಲ್ಲಿವರೆಗೂ ಓಡ್ತಾರೋ. ಅಲ್ಲಿ ಹೋಗಿ ಸಡನ್ನಾಗಿ ಸ್ಟಾಪ್ ಆಗಿಬಿಡ್ತಾರೆ. ಯಾಕಂದ್ರೆ ಬೇಕಲ್ಲ ತಿನ್ನಿಸು, ಅದಕ್ಕೆ ನಾವು ಬರೋವರೆಗೂ ಕಾಯ್ತಾರೆ. ಅಲ್ಲಿ ಹೋಗಿ ಹೆಂಗದಾರ ನೋಡ್ರಿ ಮಕ್ಕಳು. ಇಲ್ಲಿ ಬಂದು ಏನು ಬೇಕು ಅದನ್ನೆಲ್ಲ ಖರೀದಿ ಮಾಡ್ಕೊಂಡು ತಿಂದು ಹೋದಾಗ ಸಮಾಧಾನ. ಬೇಡ, ರೋಡ್ ಸೈಡಿಂದ ಬೇಡ ಹೋಗೋನು ಅಂದ್ರೆ ಎಲ್ಲಿ ಕೇಳ್ತಾರ್ರಿ. ಒಂದೊಂದು ಕಪ್ ತೊಗೋತೇವೆ ಮಮ್ಮಿ ಅಂತ ಭಾಳ ಕಾಡಕತ್ರು. ಹೋಗ್ಲಿ ಬಿಡಂದು ಒಂದೊಂದು ಕಪ್ ಕೊಡಿಸ್ಕೊಂಡ ಹಾದಿ ಹಿಡ್ದೇವಿ. ನೋಡ್ರಿ, ಹೋಗುನು ಬಾ ಅಂದ್ರೆ ಬರಕ್ಕೆ ತಯಾರಿಲ್ಲ. ತಿಂದ ಬರೋದಂದ್ರು ತಿನ್ಕೊಂತ ಬರ್ರಿ, ಅಲ್ಲೇ ಹೋಗಿ ನೋಡೋಣಂತ ಲೇಟ್ ಆಕತ್ತಂದು ಜಬರ್ದಸ್ತಿ ಕರ್ಕೊಂಡು ಹೊಂಟಿದ್ದೀವಿ. ಹಿಂಗದಾರ ನೋಡ್ರಿ ಮಕ್ಕಳು. ನಿಮ್ಮ ಮನೆಯ ಮಕ್ಕಳು ಹೆಂಗದಾರಂತ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಮ ಬ್ಯುಸಿ ಲೈಫ್ ಒಳಗೆ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟ ನಾನು ವಿಡಿಯೋ ನೋಡ್ತಿರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಫೈನಲಿ ಹೊಂಟೀವಿ. ಅಲ್ಲಿಂದ ಒಂಚೂರು ಮುಂದಕ್ಕೆ ಹೋದ ತಕ್ಷಣ ನಮಗೆ ಮಹಾಲಿಂಗೇಶ್ವರ ದೇವಸ್ಥಾನ ಹತ್ತೈತಿ. ಇದು ಒಳಗೆ ಭಾಳ ಚಂದ ಐತ್ರಿ ಗರ್ಭಗುಡಿ. ಹಿಂದಿನ ಸಾತೇನು ಬಂದಿದ್ವಿ, ಗರ್ಭಗುಡಿ ಒಳಗಿನ ಏನು ಕಟ್ಟಡ ನಡೆದಿತ್ತು, ಅಲ್ಪ ಸ್ವಲ್ಪ ಅಷ್ಟ ಮಾಡಿದರು. ಇವಾಗ ಗರ್ಭಗುಡಿ ಒಳಗೆಲ್ಲ ಪೂರ್ತಿ ಮಾಡಿದಾರೋ. ಮುಂದೆ ನಮ್ಮ ಬಸವಣ್ಣವ್ರು ಕುಂತಾರೋ. ಹೆಂಗೆ ಹೋಗೋದ್ರಿ, ಅವ್ರನ್ನೂ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಮುಂದಕ್ಕೆ ಹೋಗೋಣಂತ. ಗುಡಿ ಭಾಳ ಚಂದ ಐತಿ, ಭಾಳ ತಂಪೈತ್ರಿ. ಎಲ್ಲ ಅಖಂಡ ಕಲ್ಲು ಒಳಗನ ಮಾಡಿದಾರೋ. ನಿಮಗೂ ತೋರಿಸ್ತೀನಿ ಬರ್ರಿ. ಭಾಳ ಚಂದ ಐತಿ ನೋಡಾಕ. ಒಂದೊಂದು ಅಖಂಡ ಕಲ್ಲನ್ನು ನಿಂದಿರ್ಸಿಬಿಟ್ಟಿದ್ದಾರೆ ಕಂಬವಾಗಿ. ಆಮೇಲೆ ಕುಂಡ್ರಾಗ ಕಟ್ಟಿ ಏನು ಮಾಡಿದಾರಲ್ಲ, ಅದನ್ನು ಹಂಗೆ ಅಖಂಡ ದೊಡ್ಡ ಕಲ್ಲಿಲೇನೋ ಹೊಂದಿಸಿದಾರು. ಟೈಮ್ ಇದ್ರೆ ಬಂದು ನೋಡ್ಕೊಂಡು ಹೋಗ್ರಿ, ಭಾಳ ಚಂದ ಐತಿ. ಮುಂಚೆ ನೋಡಿದವ್ರಿದ್ರೆ ಲೈಕ್ ಮಾಡಿರಿ, ಮರಿಬೇಡ್ರಿ. ನೋಡ್ರಿ ಹೆಂಗೆ ಕನ್ಸತ್ತೈತಿ. ಇಲ್ಲಿಂದನ ನಮಗೆ ಪಾಲ್ಸಿನ ವ್ಯೂ ಕಾಣ್ತೈತಿ. ಆದ್ರೆ ಮಳೆ ಇಲ್ಲಲ್ಲ, ನಾವು ಬಂದಿದ್ದು ಬೇಸಿಗೆ ಕಾಲದಾಗಿದ್ದಾಗ ನೀರು ಕಮ್ಮಿ ಐತಿ, ಹಿಂಗಾಗಿ ಅದು ಸರಿಯಾಗಿ ಕಾಣತ್ತಿಲ್ಲ. ಅಲ್ಲಿ ಮುಂದೆ ಹೋಗಿ ನೋಡೋಣಂತ ನಡೀರಿ. ಇದು ಬ್ಯಾಕ್ ಸೈಡ್ ಗುಡಿ, ಇದು ಚಂದ ಐತಿ. ಅಲ್ಲೇ ಸುತ್ತೋರ್ದು ಮತ್ತು ಫಾಲ್ಸ್ ಕಡೆ ಹೋಗಾಕ ಕೆಳಗೆ ಹಾದಿ ಹಿಡೋದು ಹೊಂಟಿದ್ವಿ. ಈ ಹೂವಿನ ಗಿಡ ಏನಂತ ಕಮೆಂಟ್ ಮಾಡಿ ಗುರ್ತಿದ್ದವ್ರು ಹೇಳ್ರಿ. ಇದ್ರ ವಿಶೇಷತೆ ಭಾಳ ಐತಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ವೀರಭದ್ರೇಶ್ವರ ಗುಗ್ಗಳ ತಿರ್ಸುವಾಗ ಈ ಹೂವು ತಗೋತೇವಿ. ಯಾರಿಗೆ ಗೊತ್ತಿದ್ದಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಅಲ್ಲಿಂದ ನಾವು ಮುಂದೆ ಕಡೆ ಪ್ರಯಾಣ ಮಾಡಿದೆವು ಫಾಲ್ಸ್ ಕಡೆ. ನಡ್ರಿ ನೋಡೋಣಂತ ಹೆಂಗೈತಂತ ನಿಮಗೂ ತೋರಿಸ್ತೀನಿ. ಅಲ್ಲಿ ಕಾಣತೈತೆ ನೋಡ್ರಿ ಬ್ರಿಡ್ಜ್. ಮುಂಚೆ ಚಾಲು ಇತ್ತು, ಈಗ ಬಂದಿಟ್ಟಿದ್ದಾರೆ ಅದನ್ನು. ಯಾಕಂದ್ರೆ ಭಾಳ ದಿನದ್ದೈತಿ, ಹಿಂಗಾಗಿ ಬಂದಿಟ್ಟೇವ. ಆ ಕಡೆ ಹೊಸದು ಮಾಡಿದಾರಂತ, ನಾವಂತಿ ನೋಡಿಲ್ಲ. ಇಲ್ಲಿ ನೋಡ್ರಿ ಫಾಲ್ಸ್ ಭಾಳ ಚಂದ ಐತ್ರಿ. ನಾವು ಬಿಸಿಲಾಗ ಹೋಗಿದ್ರಿಂದ ಸೂರ್ಯನ ಕಿರಣಗಳು ಅಲ್ಲಿ ನೋಡ್ರಿ ಹೆಂಗೆ ಬಿದ್ದಾವ, ಕಾಮನ್ ಬಿಲ್ ಥರ ಕಾಣಕತ್ತಾವ ನೋಡಾಕ. ಆದ್ರೆ ನನಗೆ ಗೊಡ್ಚಿಮಲ್ಕಿ ಫಾಲ್ಸೇ ಇಷ್ಟ ಆಯಿತು. ಯಾಕಂದ್ರೆ ಭಾಳ ಹತ್ತಿರದಿಂದ ನೀರನ್ನು ನೋಡಿದ್ದೇವೆ, ಇದೊಂದು ಚೂರು ದೂರದಿಂದ ನೋಡಾತಿದ್ದೀವಿ. ಮಳೆಗಾಲದಾಗ ಬಂದಿದ್ರೇನೋ ತುಂಬ ಹರಿತಿತ್ತೇನೋ ಗೊತ್ತಿಲ್ಲ. ನನಗೆ ಮಾತ್ರ ಗೊಡ್ಚಿಮಲ್ಕಿ ಫಾಲ್ಸೇ ಇಷ್ಟ ಆಯ್ತು. ಕಾಲಾಗ ನೀರಿದ್ದು, ಹೀಗಾಗಿ ಖುಷಿ ಅನ್ನಿಸ್ತು ನೋಡಾಕದನ್ನು. ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ, ಕಾಮನ್ ಬಿಲ್ ಮೂಡೈತಿ, ದೂರದಿಂದ ಈ ರೀತಿ ವ್ಯೂ ಕಾಣತೈತಿ. ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ತಪ್ಪದ ಪ್ರೀ ವೆಡ್ಡಿಂಗ್ ಶೂಟು ಇದು ಮಾಡೋರಿದ್ರೆ ಬಂದು ಮಾಡ್ಕೊಂಡು ಹೋಗ್ರಿ. ಇನ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹಾದಿ ಹಿಡಿಬೇಕು. ನೋಡ್ರಿ, ಇಲ್ಲೇ ಬ್ರಿಡ್ಜಿಗೆ ಹೋಗೋಕೆ ಹಾದಿ ಇತ್ತು, ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ ಅದನ್ನು. ಅದನ್ನು ನೋಡ್ಕೊಂಡು ಫಾಲ್ಸ್ ಮುಗಿಸ್ಕೊಂಡು ಹಾದಿ ಹಿಡ್ದೇವಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ
ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ನನಗೆ ಇದೇ ರೀತಿ ಇರಬೇಕು. ಎಲ್ಲ ಮುಗಿಸ್ಕೊಂಡು ಹಾದಿ ಹಿಡ್ದೇವ್ರಿ. ಎಲ್ಲ ಬ್ರಿಟಿಷರ ಕಾಲದಂದಿದು. ಅಲ್ಲಿಂದ ಹಿಡ್ದೆ ಇಲ್ಲಿವರೆಗೂ ಅದು ಚಳಿದ ಹಾಗೆ ಹಂಗೆ ನಿಂತೈತಿ ಕಟ್ಟಡ. ಇನ್ನು ಮದ್ವೆ ಮನೆ ಕಡೆ ಪ್ರಯಾಣ ಮಾಡೋಣಂತ. ನಾವು ಮೇನ್ ಬಂದಿದ್ದ ಮದ್ವೆ ಮಾಡೋಕೆ ಬಂದಿದ್ವಿ. ಹತ್ರ ನಡಕ್ಕೆ ಮಕ್ಕಳ ಜೊತೆ ಒಂಚೂರು ಎಂಜಾಯ್ಮೆಂಟ್ ಇರಲಿ ಅಂತಂದು 2 ಫಾಲ್ಸ್ ಕಣ್ಣು ಹಾಸ್ಕೊಂಬಂದೇವಿ. ಮೇನ್ ಇದ್ದಿದ್ದ ಮದ್ವೆ ಮನೆ ರೀ. ಮದ್ವೆ ಮನೆಗೆ ಹೋಗೋಣ ಮೊದಲ. ಕಲ್ಯಾಣ ಮಂಟಪ ಭಾರಿ ಇತ್ತು. ಬಹಳ ದೊಡ್ಡ ಪ್ರಮಾಣದ ಕಲ್ಯಾಣ ಮಂಟಪ ಇತ್ತು ಗೋಕಾಕ್ ಒಳಗೆ. ನಾನು ಈ ಕಲ್ಯಾಣ ಮಂಟಪಕ್ಕೆ 2 ರಿಂದ 3 ಸಾರಿ ಬಂದಿದ್ದೇನೆ. ಹಾಂ, ಮದುಮಕ್ಕಳು ರೆಡಿ ಆಗಿದ್ದರು. ಅವ್ರದ್ದು ಎಲ್ಲ ನೈಟ್ ಫಂಕ್ಷನ್ ಮುಗಿಸ್ಕೊಂಡು ನೈಟ್ ನಾಷ್ಟ ಮಾಡಿದ್ವಿ. ಪಾವ್ ಭಾಜಿ ಕೊಟ್ಟಿದ್ರು. ನಾಷ್ಟ ಮಾಡಿ ಮಾರನೇ ದಿನ ಅಕ್ಕಿ ಕಾಳು ಹೋಗೋದು. ಆಮೇಲೆ ಊಟ ಮಾಡ್ಕೊಂಡು ಮನೆ ಕಡೆ ಹಾದಿ ಹಿಡ್ದಿದ್ವಿ. ಗೋಕಾಕಕ್ಕೆ ಬಂದ ಕರ್ದಂಟು ಒಯ್ದ ಹಂಗೆ ಹೋದ್ರೆ ಹೆಂಗ್ರಿ. ಹೀಗಾಗಿ ಗೋಕಾಕಕ್ಕೆ ಸ್ಪೆಷಲ್ ಆದದ್ದು ಕರ್ದಂಟು. ಅದಕ್ಕೆ ತೊಗೊಂಡು ಹೋದ್ರಾತಂದು ಬಂದೇವಿ. ನಮ್ಮದು ಗೋಕಾಕ್ ಕರ್ದಂಟ ಹೆಂಗೆ ಅನ್ನಿಸ್ತು ಹೇಳ್ರಿ.